ನಿನ್ನೆ ಸುಪ್ರೀಂ ಕೋರ್ಟ್ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರೋ ತೀರ್ಪನ್ನು ಆಧರಿಸಿ ನೀವು ಮೋದಿ ಶಾ ಕ್ಷಮಾಯಾಚನೆ ಮಾಡಬೇಕು, ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ಅಂತ ಹೇಳಿದ್ರಿ. ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗದ ಹೆಗ್ಗಳಿಕೆ ಇರೋದು ಕಾಂಗ್ರೆಸ್ಸಿಗೇನೆ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗವನ್ನು ನೀವೇ ಮಾಡಿದ್ದು. ನ್ಯಾಯಾಂಗದ ಬಗ್ಗೆ ನಿಮ್ಮ ಪಾರ್ಟಿಯ ನಾಯಕರುಗಳೇ ಆ ಸಂದರ್ಭದಲ್ಲಿ ಅಣಿಮುತ್ತನ್ನು ಹೊರಡಿಸಿದ್ರು. ಕಮಿಟೆಡ್ ಜುಡಿಷಿಯರಿ ಇರಬೇಕು, ಕಮಿಟೆಡ್ ಅಂದರೆ ಬದ್ಧತಾ ನ್ಯಾಯಾಂಗ ಇರಬೇಕು. ಯಾರಿಗೆ ಬದ್ಧತೆ? ಸಂವಿಧಾನಕ್ಕಲ್ಲ ಬದ್ಧತೆ, ಪ್ರಜಾಪ್ರಭುತ್ವಕ್ಕೂ ಅಲ್ಲ. ಬದ್ಧತೆ ಇರಬೇಕು ಅಂತ ಅವ್ರು ಹೇಳಿದ್ದು ಆಳುವ ಪಕ್ಷಕ್ಕೆ ಬದ್ಧತೆ ಇರಬೇಕು ಅಂತ ಹೇಳಿದ್ರಿ ನೀವು. ಬದ್ಧತಾ ನ್ಯಾಯಾಂಗ ಅಂತ ನಿಮ್ಗೆ ಯಾವ ನೈತಿಕತೆ ಇದೆ? ವಿಪಕ್ಷಗಳ ನಾಯಕರುಗಳನ್ನೆಲ್ಲ ಜೈಲಿಗೆ ಹಾಕಿದ್ರಿ. ಕೇವಲ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ, ಹೇಳ್ತಾರೇನೋ ಕಾರಣಕ್ಕೆ ಊಹೆ ಮಾಡ್ಕೊಂಡು ಜೈಲಿಗೆ ಹಾಕಿದ್ರಿ. ಜಯಪ್ರಕಾಶ್ ನಾರಾಯಣ್ ಅಂತ ಹಿರಿಯ ಸ್ವತಂತ್ರ ಹೋರಾಟಗಾರರು ಜೈಲಲ್ಲಿ ಇರಬೇಕಾಗಿತ್ತು. ಮೊರಾರ್ಜಿ ದೇಸಾಯಿ ಅಂತ ಅಖಂಡ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದವರು ಜೈಲಲ್ಲಿ ಇರಬೇಕಾಯಿತು. ಆ ಸಂದರ್ಭದಲ್ಲಿ ಅಟಲ್ಜಿ, ಅದ್ವಾನಿ, ಮಧುದಂಡವತೆ, ಜಾರ್ಜ್ ಫರ್ನಾಂಡಿಸ್ ಮಾತ್ರ ಅಲ್ಲ, ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಜಗಜೀವನ್ ರಾಮ್ ಅವರು ಕೂಡ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಕಟ್ಟಿದ್ರು. ಜಗಜೀವನ್ ರಾಮ್ ಯಾಕೆ ಕಟ್ಟಿದ್ರು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಹೇಳಿ? ಕಾಂಗ್ರೆಸ್ ಒಳಗೆ ಡೆಮಾಕ್ರಸಿ ಇಲ್ಲ ಅಂತ ಅವರು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಕಟ್ಟಿದ್ದು. ನಿಮ್ಮ ಕಾಂಗ್ರೆಸ್ ಒಳಗೆ ಡೆಮಾಕ್ರಸಿ ಇಲ್ಲ ಅಂತ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ರಾಜಕೀಯ ಹೋರಾಟನೂ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನು ಪರಿಗಣಿಸ್ಕೊಂಡು ರಾಜಕೀಯ ಹೋರಾಟನೂ ಮಾಡ್ತೇವೆ. ಹಾಗಂತ ನೀವು ಮೂಡಾ ಪ್ರಕರಣಕ್ಕೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ನಿಮ್ಮ ಅಧಿಕಾರ ದುರುಪಯೋಗಕ್ಕೆ ಸರ್ಟಿಫಿಕೇಟ್ ಅಂತ ಭಾವಿಸಬೇಡಿ. ಸ್ವಜನ ಪಕ್ಷಪಾತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಭಾವಿಸಬೇಡಿ. ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟು. ಭ್ರಷ್ಟಾಚಾರ ನಡೆಸಿ ನೀವು ಮಾಡಿದ್ದು ಸರಿ ಇದೆ, 14 ಯಾಕೆ ಕೇಳಿದ್ರಿ, 34 ಸೈಟ್ ಕೇಳಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಅನ್ಕೊಂಬೇಡ್ರಿ. ಇದು ಭ್ರಷ್ಟಾಚಾರಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ, ಅಧಿಕಾರ ದುರುಪಯೋಗಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ, ಸ್ವಜನ ಪಕ್ಷಪಾತಕ್ಕೆ ಕೊಟ್ಟಿರೋ ಸರ್ಟಿಫಿಕೇಟ್ ಅಲ್ಲ. ಕೇವಲ ಇಡಿ ತನಿಖೆಗೆ ಸಂಬಂಧಿಸಿದಂತೆ ಮಾತ್ರ ಹೇಳಿದೆ. ಹಾಗಾಗಿ ಆ ಇಡಿ ತನಿಖೆಗೆ ಸಂಬಂಧಿಸಿದಂತೆ ನಾವು ರಾಜಕೀಯ ಹೋರಾಟವನ್ನು ಸುಪ್ರೀಂ ಕೋರ್ಟ್ ಹೇಳಿರೋ ನೆಲೆಯಲ್ಲಿ ನಾವು ಮುಂದುವರಿಸ್ತೇವೆ. ಹಾಗೆಯೇ ನಿಮಗೆ ಇದಕ್ಕೆ ಸರ್ಟಿಫಿಕೇಟ್ ಅಂಥೇಳಿ ಭಾವಿಸಬೇಡಿ. ಅದೇ ಸುಪ್ರೀಂ ಕೋರ್ಟು ತೇಜಸ್ವಿ ಸೂರ್ಯರವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25 ಲಕ್ಷ ರೂಪಾಯಿ ದಂಡ ಹಾಕಿದೆ. ಅದು ನಿಮ್ಗೆ ಅಪಮಾನ ಅಂತ ಅನಿಸ್ಬೇಕಲ್ಲ. ನಿಮ್ಮ ರಾಜಕೀಯ ದುರುಪಯೋಗ ಮಾಡ್ಕೊಂಡಿದ್ದೀರಿ ಅನ್ನೋದು ನಿಮಗೆ ದಂಡ ಹಾಕಿದೆ ಸುಪ್ರೀಂ ಕೋರ್ಟು ಅಂತ ಹೇಳಿದ್ರೆ ನಿಮ್ಗದೊಂದು ಅಪಮಾನ ಸಂಗತಿ ಆಗಬೇಕಿತ್ತಲ್ಲ. ಹಾಗಾಗಿ ನೀವು ಇದರಿಂದ ಬೀಗಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.